ವೆಲ್ ಸರ್. ಅಂದ್ರೆ ತುಂಬಾ ಕಡಿಮೆ ಪೊಲಿಟಿಷಿಯನ್ ಸರ್. ಅಂದ್ರೆ ನೀವೆಷ್ಟು ಕಾಮ್ ಆಗಿ ಎಷ್ಟು ಕೂಲ್ ಆಗಿ ಮಾತಾಡಕತ್ತೀರಿ ಅಂತಂದ್ರೆ ನಿಜ ಖುಷಿ ಆಗುತ್ತೆ. ಪೊಲಿಟಿಕ್ಸ್ ಅಂದ ತಕ್ಷಣ ಬೇರೆ ಪಕ್ಷದವ್ರಿಗೆ ಬೈಯೋದು ಅಥವಾ ಎದುರಾಳಿಗಳನ್ನ ಬೈಯೋದು, ಅವ್ರನ್ನ ಎದುರಾಕೊಳ್ಳೋದು, ಈ ತರ ಮಾತುಕತೆಗಳೇ ಜಾಸ್ತಿ ಆಗುತ್ತೆ. ನೀವಿಲ್ಲಿ ಕಳೆದ ಬಾರಿ ಶಾಸಕರನ್ನು ಸ್ಮರಿಸಿದ್ರಿ, ಸುರೇಶ್ ಗೌಡ್ರನ್ನು ನೆನಪಿಸ್ಕೊಂಡ್ರಿ, ಮತ್ತೆ ಪಾಟೀಲ್ ಅವ್ರನ್ನೂ ನೆನಪಿಸ್ಕೊಂಡ್ರಿ. ಸೊ ಈ ಕ್ವಾಲಿಟಿ ಈಗಿನ ಜನರೇಷನ್ಗೆ ಬರಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ರಾಜಕೀಯ ಚುನಾವಣೆ ವ್ಯವಸ್ಥೆ ಕೆಟ್ಟೋಗ್ಯಾವ. ಒಟ್ಟಾರೆ ಕ್ಷಣಿಕ ಇದಕ್ಕೆ ನಾವು ಮೋಸಕ್ಕೆ ಹೋಗ್ತೀವಿ. ಯಾರು ಒಳ್ಳೆಯರು ಕೆಟ್ಟರು ಅನ್ನೋದು ವಿಚಾರ ಮಾಡ್ತಕ್ಕಂಥ ಸ್ಥಿತಿ ಪೇಷನ್ಸ್ ಇಲ್ಲ. ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಆ ಥರ ಬೆಳೆಸಿಬಿಟ್ಟಾರ ಮಾನಸಿಕವಾಗಿ. ನಮ್ಮ ಹುಡುಗರನ್ನಾತು ನಮ್ಮನ್ನಾತು ಎಲ್ಲರನ್ನೂ ಮತದಾರನ ಏನಾಗೈತಿ ಅಂದ್ರೆ ಇವು ಅವ MLA ಆಗ್ಯಾನ, ಬೇಕಾದಟ್ಟು ಗಳಿಸಿರ್ತಾನ, ಲಂಚ ಹೊಡೆದಿರ್ತಾನ, ಕೊಡ್ಲಿ ಅಂತ ಹಿಂಗೆ ಜನರ ಭಾವನೆ ಬಂದೈತೆ. ಅದು ಇದು ನಮ್ಮ ವಿಶೇಷವಾಗಿ ಹುಡುಗರು ಬದಲಾವಣೆ ಆಗ್ಬೇಕು. ಅವ್ರು ಇದನ್ನು ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಇವತ್ತು ಜಗತ್ತು ಯಾವ ಕಡೆಗೆ ಹೊಂಟೈತಿ, ದೇಶ ಎಲ್ಲಿಗೆ ಎತ್ತಲಾಗ ಹೊಂಟೈತಿ, ರಾಜ್ಯದ ಪರಿಸ್ಥಿತಿ ಏನಾಗೈತಿ. ಇವತ್ತು ಏನಾಗೈತಿ ಅಂದ್ರೆ ಈ ವ್ಯವಸ್ಥೆ ಇದೇ ಮುಂದುವರಿತಂದ್ರೆ ಜನಸಾಮಾನ್ಯ ಯಾರು ಕೂಡ MLA ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಹಣಕಾಸಿನ ವ್ಯವಸ್ಥೆ ಒಳಗೆ ಶ್ರೀಮಂತರ ಬಂದು ಕುಂದಿರ್ತಾರ, ಜನಸಾಮಾನ್ಯರು ಯಾರೂ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಹುಡುಗರಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ, ಪ್ರಾರ್ಥನೆ ಮಾಡ್ಕೊಳ್ಳೋದು, ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಹುಡುಗರಲ್ಲೈತಿ, ಯುವಕರಲ್ಲೈತಿ. ಯುವಕರು ಇವತ್ತು ಮಾನಸಿಕವಾಗಿ ಬದಲಾವಣೆ ಆಗ್ಬೇಕು. ಯಾವ ಪಕ್ಷಕ್ಕರ ಹಾಕಲಿ, ಯಾರ ಹಾಕಲಿ, ಒಳ್ಳೆಯವ್ರನ್ನ ಗುರುತಿಸ್ತಕ್ಕಂಥ ಕಾಲ ಬರ್ಬೇಕು. ಯಾವ ಪಕ್ಷ ತತ್ವ ಸಿದ್ಧಾಂತ ಏನದವು, ಯಾವ ಪಕ್ಷದ್ದು ಇನ್ನೊಂದು ಪಕ್ಷದ ತತ್ವ ಸಿದ್ಧಾಂತ, ಕಾಂಗ್ರೆಸ್ಸಿಂದ ಏನೈತಿ, BJPದ ಏನೈತಿ, ಅವುಗಳನ್ನ ಜಾತ್ಯತೀತವಾಗಿ ಇರ್ತಕ್ಕಂಥ ಪಕ್ಷ ಅದು. ಒಂದು ಜಾತಿಗೆ ಸೀಮಿತವಾಗಿ ಅದನ್ನೇ ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ ಅದು. ಅದು ಹೋಗ್ಬೇಕು. ಅದು ನಮ್ಮ ಯುವಕರು ತಿಳ್ಕೋಬೇಕು. ಇವತ್ತು ಇಲ್ಲಿವರೆಗೆ ವ್ಯವಸ್ಥೆ ಒಂದು ರೀತಿ ಆಗಿ ಹೋಯ್ತು, ಮುಂದಾದರೂ ಪರಿವರ್ತನೆ ಆಗ್ಬೇಕಲ್ಲ. ಒಂದು ಹೋರಾಟ ಸ್ಟಾರ್ಟ್ ಆಗ್ಬೇಕು ಇದ್ರ ಬಗ್ಗೆ. ಏನೋ ಬದಲಾವಣೆ ಆಗಬಹುದು ಅಂತ ಹೇಳ್ತಿದ್ದಾರೆ, ಅದು CM ಲೆವೆಲ್ನಲ್ಲಿ. ಅದೇ ತರ ಕೆಲವೊಬ್ಬರನ್ನ ಕೈ ಬಿಡಲಾಯ್ತು ಸಚಿವರನ್ನಾಗಿ ಆಯ್ಕೆ ಮಾಡೋದ್ರಲ್ಲಿ ಅಂತಾನೂ ಹೇಳಿದ್ರು. ಅದರಲ್ಲಿ ನಿಮ್ಮ ಹೆಸರು ಕೂಡ ಇತ್ತು. ಸೊ ಏನಾದರೂ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ, ರೀಶಫಲ್ ಆಯಿತು ಅಂತ ಅಂದ್ರೆ? ಅಥವಾ ಈಗ ಬದಲಾವಣೆ ಆದ್ರೆ ನಾನು ಕೂಡ ಸೀನಿಯರ್ ಅದೀನಿ, 4 ಸಲ ಶಾಸಕನಾಗೇನಿ, 1 ಸಲ ಮಂತ್ರಿಯಾಗಿ ಕೆಲಸ ಮಾಡೀನಿ 95ರಾಗ. ನಮಗೊಂದು ಅವಕಾಶ ಕೊಡ್ರಿ ಅಂತ ಕೇಳೇವಿ ಮುಖಂಡರನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಎಲ್ಲರನ್ನೂ ಕೇಳೇವಿ. ನಮಗೆ ಏನೋ ಮನಸ್ಸು ಮಾಡಿ ಕೊಡ್ಬೇಕನ್ನ ನಮ್ಮ ಸಿದ್ದರಾಮಯ್ಯನವ್ರ ಮನಸ್ಸಿನಾಗಿದ್ರೆ ನಮ್ದು ಆಕೈತಿ, ಇಲ್ಲಕ್ರ ಆಗೋದಲ್ಲ. ಸಿದ್ದರಾಮಯ್ಯ ಅವರೇ ಕೆಳಗಿಳಿಬಹುದು CM ಸ್ಥಾನ ಬಿಟ್ಟು ಅಂತಿದ್ದಾರೆ. ಏನ್ ಅನ್ಸುತ್ತೆ ವೈಯಕ್ತಿಕವಾಗಿ ನಿಮ್ಗೆ ಈ ತರದ ಮಾತು ಕೇಳಿ ಬಂದಾಗ? ಮೊನ್ನೆ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ರು, ಶುಭಾಶಯಗಳ ಮಹಾಪೂರ ಹರಿದು ಬಂತು, ಅದಾದ್ಮೇಲೆ ಚೇಂಜ್ ಆಗಬಹುದು ಅನ್ನೋದು ಇನ್ನೊಂದು ಬಣದ ನಿರೀಕ್ಷೆ. ಏನಂತೀರಿ? ನನ್ನಲ್ಲಿ ಆ ನಿರೀಕ್ಷೆ ಇಲ್ಲ, ಮುಂದುವರಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ CM ಆಗಿ.